ದೇವಾಲಯಗಳು ವ್ಯಕ್ತಿತ್ವ ವಿಕಸನ ಕೇಂದ್ರಗಳಾಗಬೇಕು. ನ್ಯಾಯಾಧೀಶ ಜಸ್ಟಿಸ್ ಕೃಷ್ಣ ದೀಕ್ಷಿತ್. ದೇವಾಲಯಗಳು ಕೇವಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸೀಮಿತಗೊಳ್ಳದೆ ವಿದ್ಯಾದಾನ, ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸೇತುವೆಯಾಗಬೇಕು ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಆಶಿಸಿದರು. ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಬೋಳನಹಳ್ಳಿಯಲ್ಲಿ ಶ್ರೀ ಮಾತೆ ಮಾಳಿಂಗೇಶ್ವರಿ ಸೇವಾ ಟ್ರಸ್ಟ್ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಸಪ್ತಪದಿ ಮಂದಿರ ಹಾಗೂ ಸಮುದಾಯ ಭವನವನ್ನು ಉದ್ಘಾಟಿಸಿ ಮಾತನಾಡಿದರು. ದೇವಾಲಯಗಳಲ್ಲಿ ಜಾತಿ ಭೇದ ಮರೆತು ಎಲ್ಲರೂ ಏಕತೆಯಿಂದ ದೇವತಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಎಂದು ಆಶಿಸಿದರು. ಸಮಾಜವು ಸಾಂಸ್ಕೃತಿಕವಾಗಿ ಧರ್ಮ, ಜಾತಿ ಎನ್ನದೇ ಸಂಘಟಿತವಾದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಇಲ್ಲವಾದಲ್ಲಿ ಬ್ರಿಟಿಷರಂತೆ ಕೆಲ ಕಾಣದ ಶಕ್ತಿಗಳು ನಮ್ಮನ್ನು ಒಡೆದು ಆಳುವ ತಂತ್ರ ಅನುಸರಿಸುತ್ತವೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಅಧ್ಯಕ್ಷತೆಯನ್ನು ವಹಿಸಿದ ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಚಂದ್ರಶೇಖರ್ ಮಾತನಾಡಿ, ಕಾನೂನು ಹಾಗೂ ಕಾಯ್ದೆಗಳಿಂದ ಸಮಾಜದಲ್ಲಿರುವ ಭ್ರಷ್ಟಾಚಾರವನ್ನು ನಿಯಂತ್ರಿಸಬಹುದೇ ಹೊರತು ನಿರ್ಮೂಲನೆ ಮಾಡಲು ಅಸಾಧ್ಯ. ನಾಗರಿಕ ಸಮಾಜದ ಸಂಪೂರ್ಣ ಬೆಂಬಲ, ಜಾಗೃತಿಯಿಂದ ಮಾತ್ರ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಸಾಧ್ಯವಾಗ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಮನೆಯಿಂದ ಆರಂಭಿಸಬೇಕು ಎಂದು ತಿಳಿಸಿದರು. ಸಾನ್ನಿಧ್ಯ ವಹಿಸಿದ ಆದಿಚುಂಚನಗಿರಿ ಮೈಸೂರು ಶಾಖಮಠದ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಿದರು. ಇನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಬಿ ಶ್ರೀನಿವಾಸ್ ಗೌಡ, ಉಚ್ಚ ನ್ಯಾಯಾಲಯದ ವಕೀಲ ಬೋಳನಹಳ್ಳಿ BS ನಾಗರಾಜು ಅವರು ಮಾತನಾಡಿದರು. ಟ್ರಸ್ಟ್ ವತಿಯಿಂದ ಮಂದಿರ ನಿರ್ಮಾಣಕ್ಕೆ ನೆರವಾದವರನ್ನು ಸನ್ಮಾನಿಸಲಾಯಿತು. ವಕೀಲ BS ಯೋಗಾನಂದ ಕುಮಾರ್ ಸೇರಿದಂತೆ ಗ್ರಾಮ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಭಾಗವಹಿಸಿದರು. ಸುಂದರ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ತಿಳಿಸಿದೆ. ಇಂಥ ಕೆಲಸದ ಜವಾಬ್ದಾರಿ ನನ್ನ ಅನಿಸಿಕೆ ಸಮಾಜದ ಮೇಲೆ ಇರ್ತಾ ಇದೆ. ಆದರೆ ಆ ಸಮಾಜದ ಜವಾಬ್ದಾರಿಯನ್ನು ಇವತ್ತು ಶ್ರೀ ಮಾತೆ ಮಾಳಿಂಗೇಶ್ವರಿ ಸೇವಾ ಟ್ರಸ್ಟ್ನವರು ನಿಭಾಯಿಸಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಇವಾಗ ನಾಗರಾಜವರು ಕೆಲವು ವಿಚಾರಗಳನ್ನು ಕೊಟ್ಟಿದ್ದಾರೆ. ಇಂಥ ಸಮಾಜಗಳನ್ನು ಮಾತಾಡೋದು ಹೋಗೋಣ ನಾನು ಒಪ್ಪಿಕೊಂಡಿದ್ದೇನೆ. ಮುಂದೆ ಸಂದರ್ಭದಲ್ಲಿ ನನ್ನ ಅನಿಸಿಕೆಗಳನ್ನು ಮುಂದಿಡುತ್ತೇನೆ. ಆದರೆ ನನ್ನ ಮಾತಿಗೆ ವಿರಾಮವನ್ನು ಅವರು ತಿಳಿಸ್ತಾ ಇದ್ದೇನೆ. ನಾನು 5 ವರ್ಷ ಲೋಕಾಯುಕ್ತನಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಬಹಳಷ್ಟು ಅನ್ಯಾಯವನ್ನು ನಾನು ಕಂಡೆ. ಅದು ಕೂಡ ಆಡಳಿತದಿಂದ ಜನರಿಗೆ ಆಗುವಂಥ ಅನ್ಯಾಯವನ್ನು ಯಾಕೆ ಈ ರೀತಿ ಆಗ್ತಾ ಇದೆ ಇವರಿಗೆ ಸಂಬಂಧ ನಮಸ್ಕಾರ. ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ 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 ಸೋಮನಾಥ ಶಿವನಾಥ ಸ್ವಾಮಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಜಸ್ಟಿಸ್ ಚಂದ್ರಶೇಖರ್ ಅವರೇ, ಕಾರ್ಯಕ್ರಮದ ಲೋಕಾರ್ಪಣೆ ಮಾಡಿದಂತಹ ಸನ್ಮಾನ್ಯ ಶ್ರೀ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರೇ, ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸನ್ಮಾನ್ಯ ಶ್ರೀ ಜಸ್ಟಿಸ್ ವಿ ಶ್ರೀನಿವಾಸ್ ಅವರೇ, ಸಭೆಯಲ್ಲಿ ಉಪಸ್ಥಿತರಿರುವಂತಹ BS ನಾಗರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವಂತಹ ಎಲ್ಲ ಮಹಿಳೆಯರೇ, ಇಲ್ಲಿ ನೆರೆದಿರುವಂತಹ ವಿಭಾಗದ ಎಲ್ಲ ಬಂಧುಗಳೇ, ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದೆ. ಈ ಕಾರ್ಯಕ್ರಮ ಇವತ್ತು ಶ್ರೀ ಮಾತೆ ಮಾಳಿಂಗೇಶ್ವರಿ ಸಪ್ತಪದಿ ಮಂದಿರದ ಉದ್ಘಾಟನೆಯನ್ನು ನಡೆದಿದೆ. ಇದರಿಂದ ಬಹಳಷ್ಟು ಜನರಿಗೆ, ಸಮುದಾಯದವರಿಗೆ, ಯುವಕರಿಗೆ, ವಿಭಾಗದ ಜನರಿಗೆ ಈ ಒಂದು ಸಪ್ತಪದಿ ಮಂದಿರದಿಂದ ಬಹಳಷ್ಟು ಸಹಾಯ ಆಗಲಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ಈ ಟ್ರಸ್ಟ್ನವರು ಈ ಸಮಾಜದ ಜನರಿಗೆ ಮಾತ್ರ ಜನರಿಗೆ ಬಹಳಷ್ಟು ಸಹಾಯ ಇಂಥ ಸಂಸ್ಥೆಗಳಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂತಹ ಸಮಾಜದಲ್ಲಿದ್ದರೆ ಆ ಸಮಾಜ ಒಳ್ಳೆಯ ಕೆಲಸ ಮಾಡಿದವರನ್ನು ಗುರುತು
ಗುರುತಿಸಿ ಸನ್ಮಾನಿಸ್ತಾ ಇತ್ತು. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾ ಇತ್ತು. ಅದು ಕೋರ್ಟಿನ ಶಿಕ್ಷೆ ಅಲ್ಲ. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ತಿರ ಹೋಗಬೇಡ. ಅದೊಂದು ಸಮಾಜದ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದವರಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಸದಸ್ಯರಿಗೆ ಆಗ್ತಾ ಇತ್ತು. ಅದರಿಂದ ತಪ್ಪು ಮಾಡುವ ಸಂಖ್ಯೆ ಬಹಳ ಕಡಿಮೆ ಆಗಿತ್ತು. ಆದರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆಗಳಿವೆ. ಇವತ್ತಿನ ಸಮಾಜದಲ್ಲಿ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಅದರಿಂದ ಸಮಾಜದಲ್ಲಿ ಒಂದು ಪರಿಪೂರ್ಣಿಸಲಾಗಿದೆ. ನಾನು ಶ್ರೀಮಂತರಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ. ಶ್ರೀಮಂತನಾಗುವುದರಲ್ಲಿ ಏನು ತಪ್ಪಿಲ್ಲ, ದೊಡ್ಡ ಹುದ್ದೆಗೆ ಹೋಗುವುದರಲ್ಲಿ ಏನು ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟು ಇನ್ನೊಬ್ಬರ ಜೀವಿಗೆ ಯಾಕೆ ಇನ್ನೊಬ್ಬರ ಹೊಟ್ಟೆ ಕಲ್ಲಾಕಿ ಸಂಪಾದನೆ ಮಾಡಿ ಆ ಸಂಪತ್ತಿನಿಂದ ಇನ್ನೂ ಸಂತಸ ಬರಲ್ಲ, ನಿದ್ದೆ ಬರಲ್ಲ, ನಿದ್ರೆಗೆ ಮಾಡಿಕೊಳ್ಳಬೇಕಾಗ್ತದೆ. ಇದಕ್ಕೆ ದಾರಿ ಇಲ್ಲ. ಕಾನೂನಿಗೆ ಈ ಲೋಕಕ್ಕೆ ಒಳಪಟ್ಟವರು ಹೆದರಲ್ಲ, ಬೇರೆ ಮತ್ತಿಲ್ಲ. ಒಂದೇ ಒಂದು ನಮ್ಮ ಹಿರಿಯರು ಹೇಳಿಕೊಟ್ಟಂಥ ಅದನ್ನು ಮೌಲ್ಯ, ಅದರ ತೃಪ್ತಿಯನ್ನು ನಮ್ಮಲ್ಲಿ ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಆ ದುರಾಸೆಗೆ ತೃಪ್ತಿ ಮಟ್ಟ ಬಂದರೆ ದುರಾಸೆಗೆ ಬೇರೆ ದಾರಿ. ಆದರೆ ಇವತ್ತಿನ ಸಮಾಜದಲ್ಲಿ ಯುವಕರಿಗೆ ಮಕ್ಕಳಿಗೆ ಇದರ ಬಗ್ಗೆ ಹೇಳಿಕೊಡುವವರು ಯಾರು? ಇವತ್ತು ಬಹಳಷ್ಟು ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡೋದು. ಕೆಲಸ ಅಂದರೆ ಕೂಡ ಒಂದು ರೋಗ. ಅದರಲ್ಲಿ ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು, ಪ್ರಮೋಷನ್ ಆಗಬೇಕು ಅನ್ನೋ ಒಂದು ಆಸೆಯಿಂದ ಮಕ್ಕಳ ಜೊತೆ ಸಂಪರ್ಕ ಕಳೆದುಕೊಳ್ಳಬೇಕು. ಮಕ್ಕಳನ್ನು ಐಫೋನ್ ಹೋಗ್ಬೇಕಾಗ ಅವರ ಸರಿ ಇರ್ತಾರೆ. ಐಫೋನ್ನಲ್ಲಿ ಯಾವ ಮೌಲ್ಯನೂ ಕೂಡ ಕೆಲಸಕ್ಕೆ ಹೋದವರು ಸೀರಿಯಲ್ ನೋಡ್ತಾ ಇರ್ತಾರೆ. ಆ ಮಕ್ಕಳ ಜೊತೆ ಇಲ್ಲದಂಥ ಸಂಪರ್ಕದಿಂದ ಇವತ್ತು ಸಮಾಜದಲ್ಲಿ ಮಾಡುವ ಸಮಸ್ಯೆ ಆಗಿದೆ. ಎಲ್ಲರಿಗೂ ಶ್ರೀಮಂತರ ಆದರೆ ಸರಿಯಾಗಿದೆ. ಈ ತೃಪ್ತಿ ಜೊತೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ. ಅದು ಮಾನವೀಯತೆ. ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ ಮಾನವೀಯತೆ ಇದ್ದರೆ ಮಾನವರಾಗ್ತೇವೆ. ನಮ್ಮ ಹಿರಿಯರು ಕವಿಗಳು ಹೇಳಿದ್ದಾರೆ, ಏನೇ ಆಗಲಿ ನಿಮಗೆ ಬೇಕಾದವನ್ನ ಆದರೆ ಮೊದಲು ಮಾನವನಾಗಲ್ಲ. ಅದಕ್ಕೆ ಪೂರಕವಾಗಿ ಶಾಲಾ ಕಾಲೇಜಿಗೆ ಹೋದಾಗ ನಾನು ನನ್ನದೇ ಆದ ಒಂದು ಸಂದೇಶವನ್ನು ಮಕ್ಕಳಿಗೆ ಕೊಡ್ತಾ ಇರ್ತೇನೆ. ನಾನು ಮೊನ್ನೆಯವರೆಗೆ 1,879 ಶಾಲಾ ಕಾಲೇಜಿಗೆ ಹೋಗಿದ್ದೀನಿ. ಮಕ್ಕಳ ಜೊತೆ ಸಂವಾದ ಮಾಡಿದ್ದೇನೆ. ನನ್ನ ಅನಿಸಿಕೆಗಳನ್ನು ಮುಂದೆ ಇಟ್ಟಿದ್ದೇನೆ. ಅಲ್ಲಿ ನನ್ನದೇ ಆದ ಒಂದು ಸಂದೇಶ ಎಂದರೆ, ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಇಲ್ಲ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಮತ್ತು ಈ ಒಂದು ಸಭಾಭವನವನ್ನು ಸಮಾಜಕ್ಕೆ ಅರ್ಪಿಸಿದಂಥ ಮಾದೇಶ್ವರಿ ಸೇವಾ ಟ್ರಸ್ಟ್ನ ಸದಸ್ಯರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಒಂದು ನುಡಿಗಟ್ಟು ನನಗೆ ತುಂಬ ಮನಸ್ಸಿಗೆ ಹಿಡಿಸಿತು. ಅದರಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವಿಹ ಪ್ರೀತಿ ಸ್ನೇಹಗಳ ಕಾಣದಾದೆನ್ನು ನಮ್ಮೊಳಗೆ ನಿಮ್ಮೊಳಗೆ ಅನ್ನುವಂಥ ಅದರ್ಥ. ಗುಡಿಯಲ್ಲಿ ದೇವಸ್ಥಾನದಲ್ಲಿ ದೇವರಿಲ್ಲ ಅಂತಲ್ಲ, ಯಾಕಂದರೆ ದೇವರ ಸರ್ವೋತ್ತರ್ಯಾಮಿ ಇರೋದಕ್ಕೆ ಎಲ್ಲ ಕಡೆನೇ ಇರ್ತಾನೆ. ಆದರೆ ನಾವು ನಮ್ಮ ಮನಸ್ಸನ್ನು ಎತ್ತರಗೊಳಿಸ್ಕೊಳ್ಬೇಕು, ಒಂದು ಸಂಸ್ಕೃತಿಯನ್ನು ಪಡ್ಕೋಬೇಕು, ಎಲ್ಲರೂ ಪ್ರೀತಿಯಿಂದ ಇರಬೇಕು. ಸಾಂಸ್ಕೃತಿಕವಾಗಿ ನಾವು ಒಂದಾದರೆ ನಮ್ಮ ಭಾರತದ ನಾಗರಿಕತೆ ಉಳಿಯುತ್ತದೆ. ಇಲ್ಲದಿದ್ದರೆ ಉಳಿಯಲ್ಲ ಅನ್ನುವಂಥ ಒಂದು ತತ್ವ ಆ ನುಡಿಗಟ್ಟಿನಲ್ಲಿ ಅದು ಕಾಣುತ್ತೆ. ಬಿಡಪ್ಪ, ದೇವರೇ ಇಲ್ಲಂತೆ ಅಲ್ಲ್ಯಾಕೆ ಹೋಗ್ಬೇಕು ನಾನು ಅಂದ್ಕೊಂಡು ಹೇಳಿದಂಥ ನುಡಿಗಟ್ಟಲ್ಲ. ಅದರಲ್ಲಿ ದೇವರು ಎಲ್ಲ ಕಡೆ ಇರ್ತಾನೆ, ಬೇರೆ ಗುಡಿಯಲ್ಲಿ ಇರ್ತಾನೆ ಅಂತ ಅಂದ್ಕೊಳ್ಬೇಡಿ. ಬೇರೆ ಗುಡಿಯಲ್ಲಿ ಬಿಲ್ಡಿಂಗ್ ಇರಬೇಕು, ಆದರೆ ದೇವರು ಇದ್ದಾನೆ, ನಮ್ಮನ್ನೆಲ್ಲ ನೋಡ್ತಿರ್ತಾನೆ. ನಮ್ಮ ತಪ್ಪುಗಳನ್ನು ಒಪ್ಪುಗಳನ್ನು
ಎಲ್ಲರನ್ನು ಅಕೌಂಟ್ನಲ್ಲಿ ಮಾಡಿಕೊಡ್ತಾನೆ. ನಮ್ಮ ಸರಿಯಾದ ದಾರಿಯಲ್ಲಿ ಹೋಗುವಂಗೆ ನಮ್ಮ ಮನಸ್ಸನ್ನು ಹದಗೊಳಿಸಿಕೊಳ್ಳಿಕ್ಕೆ ಗುರಿ ಗುಂಡಾರಗಳಿಗೆ ನಾವು ಒಯ್ಕೊಳ್ಬೇಕು. ಆ ರೀತಿ ಒಂದು ಮನೋಭಾವನೆಯನ್ನು ನಾವು ಪಡ್ಕೊಂಡ್ರೆ ಅವಾಗ ನಮ್ಮಲ್ಲಿ ಏಕತೆ ಬರ್ತದೆ. ನಮ್ಮ ಸಂವಿಧಾನ ಹೇಳುವಂಥ ಈಕ್ವಾಲಿಟಿ ಅಂತ ಹೇಳ್ತೇವೆ, ಇದೇ ಈಕ್ವಾಲಿಟಿ. ಇಲ್ಲಿ ನಾವು ಇಷ್ಟು ಇಲಾಖೆ ಬಂದಿರಲ್ಲ, ಯಾವ ಜಾತಿಯನ್ನು ಗೊತ್ತಿಲ್ಲ, ಅದು ಗೊತ್ತಿದೆಯಾ ನಮಗೆ? ಯಾರಿಗೂ ಗೊತ್ತಿಲ್ಲ ನಮಗೆ. ಎಲ್ಲ ಜನ, ಎಲ್ಲ ಭಿನ್ನ ಭಿನ್ನ ಸಮಾಜದ ಸ್ತರಗಳಿಗೆ ಸಂಬಂಧಪಡುವಂಥ ಎಲ್ಲರೂ ನಾವು ಈ ರೀತಿ ಸೇರಿಕೊಂಡಿದ್ದೇವೆ. ಈ ರೀತಿಯ ಜಮಾವಣೆ ಸಮಾಜದ ಸಂಘಟಿತ ಬಗ್ಗೆ ಪೂರಕವಾಗಿದೆ. ಆ ಕಾರಣಕ್ಕೆ ಇದು 1835 ಇಸ್ವಿಯಲ್ಲಿ ಲಾರ್ಡ್ ಮಕಾಲೆ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಆ ಟೈಮ್ನಲ್ಲಿ ಫಸ್ಟ್ ಭಾರತೀಯ ಚೇರ್ಮನ್ ಅವನೊಂದು ಲಾ ಮಾಡ್ತಾರೆ. ಏನು ಅಂದರೆ, ಈ ಭಾರತೀಯರನ್ನು ನಾವು ಸಾಂಸ್ಕೃತಿಕವಾಗಿ ಪೂರ ಮುಗಿಸಬೇಕು ಅನ್ನೋದಿದ್ದರೆ ಇಲ್ಲಿರುವಂಥ ಗುರುಕುಲಗಳು ಮತ್ತು ದೇವಸ್ಥಾನಗಳು ನಶಿಸಿ ಹೋಗಲು ಮಾಡಬೇಕು ಅನ್ನುವಂಥದ್ದು ಅವನ ಮೊದಲನೇ ವಾಸನೆಯಾಗಿದೆ. ಆ ರೀತಿಯನ್ನು ಆಗಿನ ವಿಕ್ಟೋರಿಯಾ ರಾಣಿಗೆ ತನ್ನ ಪತ್ರದಲ್ಲಿ ಕಳಿಸಿದ್ದೇನೆ. ಹಾಗಾಗಿ ಭಾರತದ ನಾಗರಿಕತೆ ಉಳಿಬೇಕು ಅನ್ನುವ ಹಾಗಿದ್ದರೆ ಈ ರೀತಿಯ ನಮ್ಮ ದೇವಸ್ಥಾನಗಳು, ನಂತರ ಆ ದೇವಸ್ಥಾನಕ್ಕೆ ಯಾವುದೇ ರೀತಿಯ ನಿರ್ಬಂಧನೆಗಳಿರಬಾರದು. ಈ ಜಾತಿ, ಈ ಕುಲ, ಈ ಮತ, ಈ ರೀತಿ ಇರಬಾರದು. ಎಲ್ಲರೂ ಇಲ್ಲಿ ಬಂದಾಗ ದೇವರ ಕಡೆ ಅಷ್ಟು ನಮ್ಮ ಪುರುಷನ ಭಗವಂತನ ಮಕ್ಕಳು ನಾವು ಎಷ್ಟೋ ಕೆಲವು ಕಾಲ ಇಲ್ಲಿ ನಾವು ಬಂದಿರ್ತೇವೆ, ಇನ್ನು ಪರ್ಮನೆಂಟ್ ಇಲ್ಲಿ ಬಂದಿರ್ತೇವೆ. ಕೆಲವು ಕಾಲ ಆವಾಗ ಸುಂದರವಾದ ಜೀವನವನ್ನು ಮಾಡಿಕೊಳ್ಳಿಕ್ಕೆ, ಸದ್ಭಾವನೆಗಳನ್ನು ಪಡೆದುಕೊಳ್ಳಿಕ್ಕೆ ಇಂಥ ದೇವಸ್ಥಾನಗಳು ಮನುಷ್ಯನಿಗೆ ತುಂಬ ಉಪಯೋಗ ಆಗುತ್ತದೆ ಅಂದ್ಕೊಂಡು ಪ್ರೊಫೆಸರ್ S.K. ರಾಮಚಂದ್ರರಾವ್ ಅನ್ನುವಂಥ ಒಬ್ಬ ಜ್ಞಾನಿ ಬರೀತಾರೆ. ಕುವೆಂಪು ಸಹಿತ ಅದೇ ರೀತಿ ಹೇಳ್ತಾರೆ. ಕುವೆಂಪು ಅವರ ರಾಮಾಯಣ ದರ್ಶನ ನೋಡಿ, ಅವರ ಜನಪ್ರಿಯ ರಾಮಾಯಣವನ್ನು ಓದಿ ನೋಡಿ, ಅವಾಗ ನಮ್ಗೆ ಗೊತ್ತಾಗ್ತದೆ. ನಂತರ ಕೊನೆಯದಾಗಿ ನಾನು ಹೇಳಿದೆ, ಈ ದೇವಸ್ಥಾನ ಕೇವಲ ಪೂಜೆಗೆ ಮಾತ್ರ ಸೀಮಿತಗೊಳ್ಳಬಾರದು, ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತಗೊಳ್ಳಬಾರದು. ಇಲ್ಲಿ ಮದುವೆ, ಮುಂದುವೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುವ ಹಾಗಿದ್ದು ನಡೆಯುವ, ನೀವು ದೇವಸ್ಥಾನದ ನೀತಿಯ ನಿಯಮಗಳಿಗೆ ಒಳಪಟ್ಟುಕೊಂಡು ಅದೆಲ್ಲ ನಡೆಯುತ್ತಿದ್ದರೆ ಇಲ್ಲಿ ವಿದ್ಯೆಯ ದಾನ ಆಗಬೇಕು. ಪ್ರತಿ ದಿವಸ ಈ ಊರಿನ ಒಬ್ಬ ವ್ಯಕ್ತಿ ಅವನು 4 ಅಕ್ಷರವನ್ನು ಇಲ್ಲಿರುವಂತಹ ಈ ಊರಿನ ಜನರಿಗೆ ತಿಳಿಸಬೇಕು. ಒಳ್ಳೆ ಕಾದಂಬರಿಯ ಕಥೆಗಳನ್ನು ಹೇಳಬೇಕು, ಇತಿಹಾಸದ ಕಥೆಗಳನ್ನು ಹೇಳಬೇಕು. ಆವಾಗ ಮಕ್ಕಳಲ್ಲಿ, ನಮ್ಮ ಮಕ್ಕಳಲ್ಲಿ ಹೆಣ್ಮಕ್ಳಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಹುಡ್ಬೋದು, ಅಬ್ಬಕ್ಕ ದೇವಿ ಹುಡ್ಬೋದು, ನಂತರ ಪುರುಷರಾಗಿ ಅಂತಂದರೆ ವೀರ ಶಿವಾಜಿ ಹುಡ್ಬೋದು, ನಮ್ಮಲ್ಲಿ ಮಹಾಜ್ಞಾನಿಗಳಾಗಬಹುದು, ಕುವೆಂಪು ಹುಟ್ಟಬಹುದು. ಆ ರೀತಿ ಒಂದು ವಿದ್ಯೆಯ ದಾನವೂ ಸಹಿತ ಇಲ್ಲಿ ನಡೀಲಿ. ಬರೀ ಭಕ್ತಿದಾನ ಅಥವಾ ದೇವರ ಮುಂದೆ ಪ್ರಾರ್ಥನೆ ಒಂದೇ ಸಲ್ಲಿಸೋದಲ್ಲ, ಇಲ್ಲಿ ನಿಜವಾದ ಜ್ಞಾನ ದಾಸೋಹ ಇಲ್ಲಿ ನಡೀಲಿ ನನ್ನ ಮಾತಿನೊಂದಿಗೆ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ನಮಗೆ ಒಂದು ಹಂಚಿಕೆ ಒಂದು ಸಣ್ಣ ಊರಿನಲ್ಲಿ ಹಂಚೆ ಆಫೀಸಿತ್ತು. ಅಲ್ಲಿ ಪರಿವಾರ ನಾವು ಮಾತಾಡುವಾಗ ನಾವು ಬಡವರಾಗಿ ಒಂದು ನಾವು ಶಾಲೆಗಳಲ್ಲಿ ಅಂತ ವಯಸ್ಸಿನಿಂದ ಆಗ ಅವರು ಸಂಪರ್ಕ ಬೆಳೆಸಿ ನಮಗೆ ಒಂದು ಅಂಚೆ ಕಚೇರಿ ತಿಳಿಸಿದೆ. ಆಮೇಲೆ ನೆಕ್ಸ್ಟು ನಮ್ಮ ಡಾಕ್ಟರ್ H.F. ತಿಮ್ಮೇಗೌಡರು ಆರೋಗ್ಯ ಸಚಿವರಾದಾಗ ನಿಮ್ಮದೊಂದು ಆಸ್ಪತ್ರೆ ಕೊಡ್ತೀವಿ ನೋಡಿ ಜಾಗ ಕೊಡಿಸ್ಕೊಡಿ ಅಂತ ಹೇಳಿದ್ರು. ಆಗ ಜಾಗ ಎಲ್ಲಿಂದ ತಗೊಂಡು ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವು ಸ್ವಲ್ಪ ದುಡ್ಡಾಗಿ ಆ ಜಾಗವನ್ನು ಇಲಾಖೆ ಆಸ್ಪತ್ರೆ ರಕ್ಷಿಸೋದು ಧರ್ಮ. ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಆ ಧರ್ಮ ಅವರ
ರಕ್ಷಣೆ ಮಾಡ್ತದೆ ಅಂತ ಯಾವಾಗಲೂ ಅವರು ಚೀಫ್ ಆಸನರಾಗಿದ್ದಾಗ ಹೇಳ್ತಾ ಇದ್ರು. ಆ ಮಾತು ನಮಗೆ ಅಚ್ಚರಿ ತಲೆಯಲ್ಲಿ ಉಳಿದಿದ್ದು. ಈ ರೀತಿಯ ಒಂದು ಮಹತ್ವವನ್ನು ಮಂದಿರವನ್ನು ರಚಿಸುವ ಅವರ ಹೆಸರು ಚಿರಸ್ಮರಣೀಯ ಆಗಿರುತ್ತದೆ. ಆ ಹೆಸರನ್ನು ಆಗಿರಿಸಿದ್ರೆ ಧರ್ಮ ರಕ್ಷಿಪದ ಧರ್ಮ ಅಂತ ಆ ಒಂದು ಸೆಂಟೆನ್ಸ್ ಅನ್ನು ಅವರ ನೆನಪಿಗಾಗಿ ನಾನಲ್ಲಿ ಈ ಮಂದಿರದ ಮುಂಭಾಗದಲ್ಲಿ ಆರಿಸಿದ್ದೇನೆ. ಅವರವರಿಗೆ ಆ ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಾನು ರಕ್ಷಣೆ ಮಾಡ್ತೇನೆ. ಅದು ಯಾವುದು ಸಂತೋಷ ಅವರನ್ನ ನಾವು ಬಹಳ ಭಕ್ತಿಯಿಂದ ನಂಬಿಕೊಂಡು ಅವರ ಮೇಲೆ ಬಹಳ ವಿಶ್ವಾಸವನ್ನು ಇಟ್ಕೊಂಡು ನಾವು ಅವರನ್ನು ನಂಬಿಕೊಂಡು ಬಂದವರು. ಆ ದೇವರು ನಂಬಿದ ದೇವರು ಯಾವುದೂ ಕೈ ಬಿಡೋದಿಲ್ಲ ಅಂತ ಒಂದು ಸಾಕ್ಷಿ. ಅವ್ರಿಗೆ ಗೊತ್ತಿಲ್ಲ ನಾನು ಯಾರು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಇವತ್ತು ನಮ್ಮ ಚಂದ್ರಶೇಖರಯ್ಯನವರು ಬರಬೇಕು ಅಂತ ಅಂದಾಗ ಮಂದಿರವನ್ನು ಸಪ್ತಪದಿ ಮಂದಿರವನ್ನು ಇದು ಇನಾಗ್ರೇಷನ್ಗೆ ಬರಬೇಕು ಅಂತ ಅಂದಾಗ ಒಂದೇ ಮಾತುಗಳಲ್ಲಿ ಒಪ್ಪಿಟ್ಟು ಆಗ ನಾನು ಯಾರು ಗೊತ್ತಾಗಿದೆ. ಅವರು ನನ್ನ ಕಷ್ಟದಲ್ಲಿ ನನಗೆ ಸ್ಕೂಲ್ ತಗೊಳ್ಳೋಕ್ಕೂ ಇದ್ದಿಲ್ಲ. ಕಾರ್ಡ್ ಕೊಡಿಸಿದವರು ಅವರು ಅದು ಯಾರು ಕಾರ್ಡ್ ಕೊಡಿಸಿದ್ರು ಗೊತ್ತಿಲ್ಲ. ಅವ್ರು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವರು ಇದು ಸತ್ಯವಾದ ನಿಮಗೂ ಯಾವಾಗಲೂ ಜ್ಞಾಪಿಸ್ತೀನಿ. ನಾನು ವಿದ್ಯಾಭ್ಯಾಸ ಮಾಡುವಾಗ ಒಬ್ಬ ಕೊಲೆಗಾರ ಮಾಡಬೇಕಾಗಿದ್ದರು. ಸರ್ ಕೋಪ, ಅನ್ಯಾಯ, ಸುಳ್ಳು ಇಂಥ ಪ್ರಕರಣ ನನಗೆ ಯಾವಾಗಲೂ ನಡೆಸ್ತಿರಲಿಲ್ಲ. ಆಗ ಒಂದು ರೈತಕರವಾದ ಜಮೀನಿನಲ್ಲಿ ಎಲ್ಲರೂ ಬಿಟ್ಟು ಅವ್ರು ಪ್ರಾರಂಭಿಸಿ ಹಾಳು ಮಾಡ್ತಿದ್ರು. ಅಂಥವ್ರ ವಿರುದ್ಧ ಒಂದು ಸರಿ ಚಾಕು ನಿಂತ್ಕೊಳ್ಬೇಕಾದ್ರು. ಆ ಚಾಕು ತಕೊಂಡು ನಿಂತ್ಕೊಂಡು ನೋಡಿ ನನ್ನ ಮಗ ಇಲ್ಲಿ ಬಿಟ್ಟು ನಮ್ಮ ಮುಂದೆ ಯಾವಾಗಲೂ ಅವರು ಉಪಾಧ್ಯಾಯರಾಗಿದ್ದರು. ಅವರು ಉಪಾಧ್ಯಾಯರಾಗಿದ್ದಾಗ ನನ್ನನ್ನು ಅವ್ರ ಜೊತೆಲೇ ಕರ್ಕೊಂಡು ಹೋಗಿ ಶುರುವಾಯಿತು. ನಾನು ಅವ್ರ ಜೊತೆಲೇ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು. ಅತಿಯಾದವರು ಸಾಮರ್ಥ್ಯ ಇದೇ ನಮ್ಮ ಜೀವನ ಕಷ್ಟಕರವಾದ ಜೀವನ ಮಾಡಬೇಕು ಹೋಗ್ಬಿಟ್ಟು ಬಂದೆ. BA ನಲ್ಲಿ ನನ್ನ ಅರ್ಥಶಾಸ್ತ್ರದಲ್ಲಿ ಸಬ್ಜೆಕ್ಟ್ ಮುಖ್ಯವಾದ ಸಬ್ಜೆಕ್ಟು. ನಾನು ಕಂಡಿದ್ದೇನೆಂದರೆ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಹಳ್ಳಿ ಉದ್ಧಾರ ಆಗಬೇಕು. ಹಳ್ಳಿ ಉದ್ಧಾರ ಆಗಬೇಕಾದ್ರೆ ಪಟ್ಟಣದಿಂದ ಹಳ್ಳಿ ಬರಬೇಕು, ಹಣ ಅದು ಬರಬೇಕು. ಈ ಒಂದು ತತ್ವವನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಬಂದೆ. ಹಳ್ಳಿಯಿಂದ ಗ್ರಾಮೀಣವನ್ನು ಅಭಿವೃದ್ಧಿ ಪಡಿಸಬೇಕು ಅಂತ. ಅಭಿವೃದ್ಧಿ ಪಡಿಸಬೇಕಾದ್ರೆ ನಾನು 74ರಲ್ಲಿ ಲಾಸ್ಟ್ ಸೇರ್ಕೊಂಡೆ. ಲಾಸ್ಟ್ ಸೇರಿದ ನನಗೆ ಆಗ ಅಭಿವೃದ್ಧಿ ಬಗ್ಗೆ ಒಂದು ಸಂಕಲ್ಪ ಇತ್ತು. ನಮ್ಮೂರಲ್ಲಿ ಪೋಸ್ಟ್ ಆಫೀಸ್ ಇರಲಿಲ್ಲ. ಆಗ ನಾನು ಲಾಸ್ಟ್ ಸೇರ್ಕೊಂಡಾಗ ಅಂಚೆ ಇಲಾಖೆಯಿಂದ ಒಬ್ಬ ಅಧಿಕಾರಿ ಶಾಂತ ಚಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಈ ಒಂದು ದಯಮಾಡಿ ಈ ಮುಂದೆ ಜೋರಾಗಿ ಮಾತಾಡಿದ್ರೆ ಸ್ವಲ್ಪ ದೊಡ್ಡ ಸ್ವಲ್ಪ ಶಾಂತ ರೀತಿಯಿಂದ ಪರಿಸ್ಥಿತಿಗೆ ಕೊಡಬೇಕು. ಅತಿಥಿ ದೇವೋಭವ ಎನ್ನುವ ಮಾತಿದೆ. ಬಂದ ಅತಿಥಿಗಳನ್ನು ಸ್ವಾಗತಿಸಿ ಸತ್ಕರಿಸುವುದು ಶ್ರೀ ಮಾತೆ ಮಾಣಿಕೇಶ್ವರಿ ಸಪ್ತಪದಿ ಮಂದಿರದ ಈ ಒಂದು ನಾಟಕದಲ್ಲಿ ಆತ್ಮೀಯವಾಗಿ ಹೋಗ್ತಾ ಇದೆ. ನ್ಯಾಯದೇವತೆ ಶ್ರೀ ಕೃಷ್ಣ ದೀಕ್ಷಿತ್ ಅವರಿಗೆ ಮತ್ತು ನ್ಯಾಯದೇವತೆಯಾದಂಥ ಈ ಶ್ರೀನಿವಾಸರವರು, ನನ್ನ ಪೂಜ್ಯ ಗುರುಗಳಾದಂಥ ಶ್ರೀ ಕಾಮತ್ರವರು ಅವರ ಪಾಲಕರನ್ನು ನಮಸ್ಕರಿಸುತ್ತಾ ಈ ಹಾಲಿ ಒಂದು ಸಮಾರಂಭಕ್ಕೆ ಆಗಮಿಸಿರುವ ಗಣ್ಯ ಅತಿ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮಾಧ್ಯಮ ವರ್ಗದವರಿಗೆ ಎಲ್ಲ ವ್ಯಕ್ತಿಗಳು ನಮಸ್ಕರಿಸುತ್ತಾ ತಮ್ಮೆಲ್ಲರ ಅನುಮತಿಗಳಲ್ಲಿ ತಮ್ಮೆಲ್ಲರನ್ನು ಸ್ವಾಗತಿಸುವ ಮೊದಲು ಪ್ರಾಸ್ತಾವಿಕವಾಗಿ ಈ ಸಮಾರಂಭದ ಹಿಂದಿನ ಕಥೆಯನ್ನು ಸಂಕ್ಷಿಪ್ತವಾಗಿ ಒಂದು 4 ಮಾತುಗಳಲ್ಲಿ ಹೇಳಬೇಕೆಂದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ವಿರುದ್ಧ ಅಧಿಕಾರಿಯಾಗಿದ್ದಂಥ ನಮ್ಮ ಮುನಿರಾಘವರ ಆದೇಶದ ಪ್ರಕಾರ ನಾನು ಒಂದು 4 ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ.
ನಮ್ಮ ತಾತ ಮುತ್ತಜ್ಜ ಇವರು ಕನ್ನಂಬಾಡಿ ಕಟ್ಟಿದ ನಂತರ ಬಿಡುಗಡೆಯಾಗಿ ಈಗ ಇವತ್ತು ಸೇರಿಕೊಂಡು ನಾನು ಸೇರಿದವರು ನಾವು ಕುಟುಂಬದಿಂದ ನಾನು ಕಷ್ಟಪಟ್ಟು ಓದಬೇಕಾದ್ರೆ ಬಿಲ್ಕೆರೆ ಸ್ಕೂಲ್ ಹೋಗಬೇಕಾದ್ರೆ ಇಲ್ಲಿಂದ ನಾನು ಪಾದಯಾತ್ರೆ ನಡ್ಕೊಂಡು ಹೋಗಿ ಬಂದು ಜೀವನ ಮಾಡಿದ್ದಂಥವ್ರು ಅತಿ ಕಷ್ಟದಲ್ಲಿ ಬಂದಂಥವ್ರು. ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಸಂತೋಷ ಒಂದು ಮಾತು ಹೇಳಿದ್ರು, ಸಂಪಾದನೆ ಮಾಡಿ ಎಷ್ಟು ಬೇಕಾದರೂ ಸಂಪಾದನೆ ಮಾಡಿ ಕೋಟಿ ಮಾಡಿ ತಪ್ಪಿಲ್ಲ, ಬೇರೆಯವ್ರದ್ದು ಕೈ ಹಾಕಬೇಡಿ ಅನ್ನೋ ಒಂದು ಮಾತು ಅದು ಕಂಪನಿಗೊಳಿಸುತ್ತದೆ. ಎಲ್ಲರ ಸಂಶೋಧನೆ ಎಲ್ಲರೂ ತಮ್ಮ ಭಾವನೆಗಳು ತಮ್ಮ ಆತ್ಮಚರಿತ್ರೆಯನ್ನ ಒಂದು ಸಾರಿ ಯಶಸ್ವಿ ನೋಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಆದರೆ ಇನ್ನೊಂದು ಮಾತಾಡಿದ್ರು, ಇವತ್ತು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಜೈಲಿಗೆ ಹೋಗಿದ್ದವ್ರನ್ನ ನಾವು ಹಾರ ಹಾಕಿ ನಮಸ್ಕರಿಸಿ ಅವ್ರನ್ನ ವೈಭವದಿಂದ ಕರೀತಾ ಇದ್ದೀವಿ, ಅಂತಹ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ಮಾತು. ಈ ಮಾತು ನನಗೆ ಸ್ವಲ್ಪ ಅತಿಯಾಯಿತು. ಇಲ್ಲಿ ನಾವು ಇದ್ದೀವಿ, ನಾವು ಅಂತ ಕಳ್ಳರು ಕಾರ್ಯಕ್ರಮ ಎಲ್ಲೂ ಸೇರಿಸಿಲ್ಲ, ಅವ್ರ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ. ನಿಮ್ಮಂಥವರ ಆಶೀರ್ವಾದದಿಂದ ನೀವು ಯಾರು ಗೊತ್ತಿಲ್ಲ ನನಗೆ. ನಾವು 1980 ಇಸ್ವಿಯಲ್ಲಿ ವಕೀಲ ವೃತ್ತಿ ಮಾಡಿದಾಗ ನಿಮ್ಮ ಬಗ್ಗೆ ನಾವು ತಿಳ್ಕೊಂಡಿದ್ದು ಸ್ಪೀಕರ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು, ನೀವೆಲ್ಲರೂ ನಾವು ದೂರ ಹೋಗಿ ಕೇಳ್ತಿದ್ವಿ. ಇವೆಲ್ಲಿ ಆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಅದಕ್ಕೆ ನಾವು ಕೂತ್ಕೊಳ್ಳೋದ್ರಿಂದ ಕೇಳಕ್ಕೆ ಇಷ್ಟಪಡ್ತಿದ್ವಿ. ಆಗ ನಮ್ಮ ಕಲಾವಿಸಂಥವರು ಎನ್ ವೆಂಕಟಾಚಲ ಇರುವಂಥವರು, ನಮ್ಮ ಗೋಪಣ್ಣ, ಹಾಗೆ ಎಲ್ಲಿ ವೆಂಕಟೇಶ್ ಅಂತ ಸ್ವಭಾವದ ನ್ಯಾಯಾಧೀಶರು ಅವರು, ನಮ್ಮ ರಮಾದೇಶ್ ಅವರು ಯಾವಾಗ ಹೇಳಿದರು, ನಮ್ಮ ಪರಮಪೂಜ್ಯ ಜಗದ್ಗುರು ಭಾಗವಹಿಕ ಬಾಲಗಂಗಾಧರ ಸ್ವಾಮೀಜಿಯವರ ಸ್ಮರಿಸುತ್ತಾ ನಮ್ಮ ದಿವ್ಯ ಸಾನ್ನಿಧ್ಯದಲ್ಲಿ ಪರಮಪೂಜ್ಯ ಸೋಮೇಶ್ವರ ಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಸನ್ಮಾನ್ಯ ಜಸ್ಟಿಸ್ ಸಂತೋಷ್ ಶೆಟ್ಟಿಯವರ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದ ಕರ್ನಾಟಕ ಸರ್ಕಾರವು ಇವರು ಉದ್ಘಾಟನೆ ಮಾಡಬೇಕೆಂದು ನಮ್ಮ ಈ ಸಮಾರಂಭದ ಸನ್ಮಾನ್ಯ ಜಸ್ಟಿಸ್ ಚಂದ್ರಶೇಖರ್ ಅವರು ಅಧ್ಯಕ್ಷತೆಯಲ್ಲಿ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ಗೌರವಾನ್ವಿತ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಜಸ್ಟಿಸ್ ಬಿ ಶ್ರೀನಿವಾಸ್ ಅವರು, ನಮ್ಮ ಹಿರಿಯ ವಕೀಲರಾದಂಥ ನನ್ನ ಗುರುಗಳು ಆದಂಥ CN ಕಾಮತ್ರವರು ಅವರಿಗೂ ನಮಸ್ಕರಿಸುತ್ತಾ ಎಲ್ಲರಿಗೂ ನಾನು ಸ್ವಾಗತಿಸುತ್ತೇನೆ. ಇದಲ್ಲದೆ ಈ ಸಮಾರಂಭದಲ್ಲಿ ಆಗಮಿಸಿರುವ ಅತಿಗಣ್ಯ ವ್ಯಕ್ತಿಗಳಿಗೂ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಅದಲ್ಲದೆ ಈ ಮಾಧ್ಯಮ ವರ್ಗ ಏನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬಲಿಷ್ಠವಾದಂಥ ಒಂದು ಮಾಧ್ಯಮ ವರ್ಗ ನಾನು ಈ ಸಮಾರಂಭಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇದಲ್ಲದೆ ಆಗಮಿಸಿರುವ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೂ ನನ್ನ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಸೋಯದಲ್ಲಿ ಎಲ್ಲ ಗ್ರಾಮಸ್ಥರುಗಳಿಗೂ ನನ್ನ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಇದಕ್ಕೆ ಮಾತನಾಡಲು ಸಮಯಾವಕಾಶ ಇರುವುದರಿಂದ ನನಗೆ ಸ್ವಾಗತವನ್ನು ಪ್ರೋತ್ಸಾಹದಿಂದ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಒಬ್ಬ ವಕೀಲನಾಗಿ ತದನಂತರ ನ್ಯಾಯಮೂರ್ತಿಯಾಗಿ ನೇಮಕಗೊಳ್ಳುವುದಕ್ಕೆ ಸಹಾಯವಾಗಿ ಅವರನ್ನು ಜ್ಞಾಪಿಸಿಕೊಳ್ಳುತ್ತಾ ನನ್ನ ಸ್ನೇಹಿತರಾದಂಥ ಶ್ರೀ ಕೃಷ್ಣ ದೀಕ್ಷಿತರಿಗೆ ನಮಸ್ಕರಿಸುತ್ತಾ ಮತ್ತು ನಾಗರಾಜರಿಗೆ ವಂದನೆಗಳು. ಅತಿ ಮುಖ್ಯವಾಗಿ
ಈ ಒಂದು ಭವ್ಯ ಶ್ರೀ ಮಾತೆ ಮಾಳಿಂಗೇಶ್ವರ ಸಪ್ತಮತಿ ಮಂದಿರ ನಿರ್ಮಾಣಕ್ಕೆ ಉದಾರವಾಗಿ ದಾನ ಮಾಡಿದಂಥ ಗೋಡನಹಳ್ಳಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗಳಿಗೂ ನನ್ನ ಅನಂತ ಅಭಿನಂದನೆಗಳು. ಈ ದಿನಗಳಲ್ಲಿ ನಮ್ಮ ಮನೆ ಹಾಳಾದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಕಷ್ಟ ಆಗುವಂಥ ದಿನಗಳಿವು. ಅಂಥದ್ರಲ್ಲಿ ಒಂದು ಗ್ರಾಮದಲ್ಲಿ ಇಂಥ ಒಂದು ಭವ್ಯ ಮಾತೆ ಮಾಳಿಂಗೇಶ್ವರಿ ಸಪ್ತಮತಿ ಮಂದಿರವನ್ನು ನಿರ್ಮಾಣ ಮಾಡಿ ಈ ಗ್ರಾಮದ ಜನರಿಗೆ, ಸುತ್ತಮುತ್ತಲಿನ ಜನರಿಗೆ ಅವರ ಕಲ್ಯಾಣ ಮತ್ತು ಇತರ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಂಥ ನಾಗರಾಜರವರು ಮತ್ತು ಈ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಗ್ರಾಮದವರು, ಉಡಾರ ದಾನಿಗಳಿಗೆ ನಾನು ಮತ್ತೊಮ್ಮೆ ಅಭಿನಂದಿಸುತ್ತೇನೆ. ಈಗಾಗಲೇ ನ್ಯಾಯಮೂರ್ತಿಗಳು ತಮಗೆ ಜನರು ಒಳ್ಳೆಯವರಾಗಿ ಬಾಳಬೇಕು, ಬಲಿಬೇಕು ಅನ್ನೋದನ್ನು ಅವರದೇ ಆದ ರೀತಿಯಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಿರಿಯವರು ಕರ್ನಾಟಕ ರಾಜ್ಯದ ಲೋಕಾಯುಕ್ತರಾಗಿದ್ದಾಗ ಬಿಡುವಿಲ್ಲದ ಸಮಯ, ಆ ರೀತಿ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನೂರಾರು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಅಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥ ಮಕ್ಕಳಿಗೆ ಹಿತವಚನವನ್ನು ಹೇಳುತ್ತಾ ಇದ್ರು ಅಂದರೆ ಅವರಿಗೆ ಈ ಸಮಾಜದಲ್ಲಿ ಇದ್ದ ಕಾಳಜಿಯನ್ನು ತೋರಿಸುತ್ತದೆ. ಅವರು ಮಕ್ಕಳಿಗೆ ಹೇಳುತ್ತಿದ್ದು ಇಷ್ಟೇ, ನೀವು ಭವಿಷ್ಯದಲ್ಲಿ ಒಳ್ಳೆಯವರಾಗಬೇಕು, ಮಾನವೀಯತೆ ಗುಣಗಳನ್ನು ಬೆಳೆಸ್ಕೋಬೇಕು, ಲಂಚ ಮತ್ತು ಭ್ರಷ್ಟಾಚಾರವನ್ನು ವಿರೋಧಿಸಬೇಕು ಅಂತ ಅವರಿಗೆ ನಂಬಿಕೆ ಇದ್ದಿದ್ದು ಈಗಾಗಲೇ ಲಂಚ ತಗೊಳ್ಳೋರನ್ನ ಸುಧಾರಣೆ ಮಾಡುವ ಪ್ರಯತ್ನದ ಜೊತೆಗೆ ಈಗ ವಿದ್ಯಾಭ್ಯಾಸ ಮಾಡ್ತಾ ಇರೋ ಮಕ್ಕಳು ಮುಂದೆ ಉದ್ಯೋಗವನ್ನು ಹಿಡಿದು ಆ ಭ್ರಷ್ಟಾಚಾರದಲ್ಲಿ ತೊಡಗಬಾರದು ಅನ್ನೋದನ್ನ ಪ್ರಾರಂಭದಲ್ಲೇ ಶಶಿಯಲ್ಲಿ ಅವರನ್ನ ಬಿಡುಗಡೆಯಾಗಿದ್ದಾಗ ಅವರ ತಿದ್ದಿದ್ರೆ ಸಮಾಜ ಮುಂದೊಂದು ದಿನ ಭ್ರಷ್ಟಾಚಾರ ಇಲ್ಲದ ಸಮಾಜವಾಗುತ್ತೆ ಅನ್ನೋ ದೃಢನಂಬಿಕೆಯಿಂದ ಅವರು ಬಿಡುವಿಲ್ಲದ ಸಮಯವನ್ನು ಮಕ್ಕಳಿಗೆ ಹಿತವನ್ನು ಉಪದೇಶವನ್ನು ಹೇಳಲಿಕ್ಕೆ ಅವರು ತುಂಬ ಶ್ರಮ ವಹಿಸಿದ್ದಾರೆ. ಈಗಾಗಲೇ ನಮ್ಮನ್ನು ನೀವೆಲ್ಲರಿಗೂ ಪರಿಚಯಿಸಲ್ಪಟ್ಟ ಮಹಿಳೆಯರು ಹೇಳಿದ್ರು, ಸಂತೋಷ ಹೇಳುವುದನ್ನು ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಮತ್ತು ಅನೇಕ ಮಾಧ್ಯಮಗಳ ಮೂಲಕ ಕೇಳಿ ತಿಳ್ಕೊಂಡಿದ್ದೀವಿ. ಅವರ ಒಳ್ಳೆಯತನ, ಅವರ ಮಾನವೀಯ ಗುಣಗಳು, ಅವರ ಸಮಾಜಕ್ಕೆ ನೀಡಿದ ಕೊಡುಗೆ ಅನ್ನೋದು ಅದನ್ನೇನೋ ಓದಿ ತಿಳ್ಕೊಂಡಿದ್ವಿ. ಈಗ ಅವರು ನಮ್ಮ ಗ್ರಾಮಕ್ಕೆ ಬಂದಿದ್ದರಿಂದ ಅವರನ್ನು ನಿಜವಾಗಿ ಅವರನ್ನು ನಾವು ದರ್ಶನ ಮಾಡೋ ಸೌಭಾಗ್ಯವನ್ನು ನಾಗರಾಜರು ಮತ್ತು ಟ್ರಸ್ಟ್ನವರು ತಂದುಕೊಟ್ರು ಅಂತೇಳಿ ಆ ಮಹಿಳೆಯರು ತಿಳಿಸಿದ್ರು. ಅವ್ರ ಬಗ್ಗೆ ತಿಳ್ಕೊಂಡಿದ್ದು ಒಳ್ಳೆಯದೇ. ಅವರು ಮಾಡಿದ ಕೆಲಸಗಳನ್ನೆಲ್ಲ ನಾವು ಗೌರವಿಸ್ತಾ ಇರೋದನ್ನು ಸರಿಯೇ. ಅವರ ಮಾರ್ಗದರ್ಶನಗಳಲ್ಲಿ ಅವರು ಮಾಡಿದಂತಹ ಒಳ್ಳೆಯ ಕೆಲಸಗಳಲ್ಲಿ ನಾವು ಮುಂದೆ ಭಾಗಿಯಾಗಿ ಅವರಷ್ಟಿರದಿದ್ದರೂ ಅವರ ಸಮೀಪ ಅಂದರೆ ನಮಗೆ ಎಷ್ಟು ಸಾಧ್ಯವಾಗುತ್ತೋ ನಮ್ಮ ಕೆಲಸಗಳಲ್ಲಿ, ನಮ್ಮ ಸ್ಥಾನಮಾನಗಳಲ್ಲಿ ಎಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟನ್ನು ಮಾಡಿದರೆ ಸಮಾಜ ಮುಂದೊಂದು ದಿನ ಭ್ರಷ್ಟವಿಲ್ಲದ, ಮಾನವೀಯ ಗುಣವುಳ್ಳ ಒಳ್ಳೆಯ ಸಮಾಜವಾಗಿ ನಿರ್ಮಾಣ ಆಗೋದ್ರಲ್ಲಿ ಅನುಮಾನವಿಲ್ಲ. ಪ್ರತಿಯೊಬ್ಬರು ನಾವು ಮೊದಲು ನನ್ನಲ್ಲಿರೋ ಕಲ್ಮಸವನ್ನು ತೆಗೆದುಹಾಕಬೇಕು. ತದನಂತರ ನಮ್ಮ ಮನೆ ಸದಸ್ಯರಿಗೆ ಒಳ್ಳೆಯದಾಗಿ ಬದುಕಲಿಕ್ಕೆ ಬಾಳಲಿಕ್ಕೆ ನಾವು ಹೇಳಬೇಕು. ಆನಂತರ ನಮ್ಮ ಸುತ್ತಮುತ್ತಲಿನ ಜನರಿಗೆ ನಾವು ಅದನ್ನು ಕೇಳಿ ಹೇಳಬೇಕು. ಆನಂತರ ನಮ್ಮ ಗ್ರಾಮಗಳಿಗೆ ಭೇಟಿ ಮಾಡಿದಾಗ ನಮ್ಮ ಸಂಪರ್ಕಕ್ಕೆ ಬರುವವರಿಗೆ ಒಳ್ಳೆಯದನ್ನು ತಿಳಿಸ್ಕೊಟ್ರೆ ಆವಾಗ ತನ್ನಷ್ಟಕ್ಕಾಗಿ ನನಗೇನಿಗಪ್ಪ ಬೇಕು, ನನ್ನ ಕೆಲಸ ನಾನು ನೋಡೋಣ, ಊರಿನ ದೊಡ್ಡವನಾಗಕ್ಕಾಗಲ್ಲ ಅನ್ನೋ ಭಾವನೆ ತಪ್ಪು. ಆ ರೀತಿ ಇರಬಾರ್ದು. 4 ಜನರಿಗೆ ನಾವು ಉದ್ದೇಶ ಹೇಳಿದಾಗ 3 ಜನ ಅದನ್ನು ಧಿಕ್ಕಾರ ಮಾಡಿ ತಿರಸ್ಕರಿಸಿದ್ರು, ಒಬ್ಬನೇ ಒಬ್ಬ ಅದನ್ನು ಅಳವಡಿಸಿ
ಜೋಡಿಸ್ಕೊಂಡ್ರೆ ಅಲ್ಲಿಗೆ 100ಕ್ಕೆ 25 ಜನ ಅದಕ್ಕೆ ಒಳ್ಳೆಯವರಾಗಿ ಪರಿವರ್ತನೆ ಆಗ್ತಾರೆ. ನಾವು ಎಲ್ಲರೂ ತಿರುತ್ತೀವಿ, ಎಲ್ಲರೂ ಸರಿ ಮಾಡ್ತೀವಿ, ಮಾಡಲಿಕ್ಕೆ ನಮ್ಮ ಪ್ರಯತ್ನ ಇರಬೇಕು. ಆದರೆ ಅದು ಒಂದೇ ದಿವಸ ಆಗೋದಿಲ್ಲ, ರಾತ್ರಿ ಬೆಳಿಗ್ಗೆ ಆಗೋಷ್ಟರಲ್ಲಿ ಅದು ಸಾಧ್ಯವಾಗೋದಿಲ್ಲ. ಅದಕ್ಕೆ ಸಮಯ ಏನಿದೆ, ನಾವು ಆ ಮಾರ್ಗದಲ್ಲಿ ತೊಡಗಿಸ್ಕೋಬೇಕು. ಅದನ್ನು ಮಾಡ್ತಾ ಹೋದರೆ ಒಳ್ಳೆಯದಾಗುತ್ತೆ. ಈ ಕಲ್ಯಾಣ ಈ ಒಂದು ಸಪ್ತಪದಿ ಮಂದಿರವನ್ನು ಸುಸಜ್ಜಿತವಾಗಿ ಕಟ್ಟಿದರೆ ಅದನ್ನು ಇನ್ನು ಮುಂದೆ ನೀವು ಅದರ ಶುಚಿತ್ವವನ್ನು, ಅದರ ಮಹತ್ವವನ್ನು, ಉಪಯೋಗವನ್ನು ಸದುಪಯೋಗ ಪಡಿಸ್ಕೊಂಡು ಇನ್ನು ಮುಂದೆ ಆಗಿಂದಾಗಿ ಅದನ್ನು ಶುಚಿತ್ವ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಬೇಕು ಅಂತೇಳಿ ತಮ್ಮೆಲ್ಲರಿಗೂ ನನ್ನ ಕಳಕಳಿ ಮನವಿ. ಹಾಗೆ ಎಲ್ಲರೂ ಒಳ್ಳೆಯದಾದ ಕಾರಣ ಒಳ್ಳೆಯ ತಿಳ್ಕೊಳ್ಳೋಣ, ಒಳ್ಳೆಯ ಆಲೋಚನೆ ಮಾಡೋಣ, ಒಳ್ಳೆಯ